ನನ್ನ ಫ್ರೆಂಡು CSK ಫ್ಯಾನು. ನೈಟ್ ಕಾಲ್ ಮಾಡಿದೆ, ಮ್ಯಾಚ್ ಮುಗಿದ್ಮೇಲೆ ನೈಟ್ ಕಾಲ್ ಮಾಡಿದೆ. ನೋಡಿದ್ರೆ ಸ್ವಿಚ್ ಆಫ್. ಥೋ, ನಿಮ್ಮ ಈ ತರ ಎಲ್ಲ ಆಡ್ತಾರ IPL ಅಲ್ಲಿ? ಚಿತ್ರನ ಹೋಗ್ಬಿಟ್ರು ಗುರು CSK ಅವರು. ಅಲ್ಲ ಗುರು, 100 ರನ್ ಹೊಡಿಯೋಕೆ ಏನೆಲ್ಲ ಸಾಹಸ ಮಾಡಿದ್ರು. ಆ ಓವರ್ ಟನ್ ಕರೆಕ್ಟ್ ಆಗಿ ಆಡಿಲ್ಲ ಅಂದಿದ್ರೆ ಆ 100 ರನ್ ಹೋಗ್ತಿದ್ದಿಲ್ಲ. ಅವ್ರ ಹೆಂಗೋ ಹೊಡೆದು ಒಂದ್ 43 ಏನೋ ಹೊಡೆದು ಸ್ವಲ್ಪ ಪುಷ್ ಮಾಡಿದ್ರು ರನ್ನ. ಇಲ್ಲ ಅಂದ್ರೆ 100 ಕೂಡ ದಾಟ್ತಿದ್ದಿಲ್ಲ. ನಾನು ಏನೋ ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ದೆ, ಅವ್ರು ಹಂಗ್ ಹೊಡಿತಾರೆ ಹಿಂಗ್ ಹೊಡಿತಾರೆ ಅಂತ. ನೋಡಿದ್ರೆ ಇಲ್ಲಿ ಕುಂಟೆಬಿಲ್ ಆಡ್ತಿದ್ದಾರೆ. RR ಕಡೆ ಇಬ್ರು ಚಿಕ್ಕ ಮಕ್ಳು ಇವ್ರಿಗೆ ಬೇರೆ ಲೋಕನೇ ತೋರಿಸ್ಬಿಟ್ಟಿದ್ದಾರೆ ನೈಟ್ ಮ್ಯಾಚ್ ಅಲ್ಲಿ. ಸೊ ನೈಟ್ ಮ್ಯಾಚ್ ಮುಗಿದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದೆ, ಅವನು ಸ್ವಿಚ್ ಆಫ್ ಬಂತು. ಸೊ ಇವತ್ ಬೆಳಿಗ್ಗೆ ಕಾಲ್ ಮಾಡಿದೆ ಅವನ್ಗೆ. ಕಾಲ್ ಮಾಡ್ಬಿಟ್ಟು, ಯಾಕೋ ಮಗ ಏನೋ ಮ್ಯಾಚ್ ಹಿಂಗಾಯ್ತು ಅಂತ ಕೇಳಿದೆ. ಅವನೇನ್ ಹೇಳ್ಬೇಕು? ಬಿಡೋ, ಟೈಮ್ ಸರಿ ಇಲ್ಲ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡ್ತಾರೆ ಬಿಡು ಅಂತ ಹೇಳ್ಬೇಕು ತಾನೆ. ಅವ್ನು ಏನ್ ಹೇಳ್ದ ಗೊತ್ತಾ? ನಮ್ ಧೋನಿ ಇದ್ದಿಲ್ಲ ಅದಕ್ಕೆ ಮ್ಯಾಚ್ ಸೋತೋಯ್ತು ಅಂತ ಹೇಳ್ದ. ನನಗೆ ಯಾವ ಮಟ್ಟಿಗೆ ಶಾಕ್ ಆಯ್ತು ಅಂದ್ರೆ ದಂಗಾಗ್ಬಿಟ್ಟೆ. ನಾನು ಕುತ್ಕೊಂಡ್ಬಿಟ್ಟೆ ಅಲ್ಲೇ ಕೆಳಗಡೆ. ಅವ್ನ್ ಹೇಳಿದ ಮಾತು ಕೇಳಿ, ಈ ತರ ಹುಚ್ ಫ್ಯಾನ್ಸ್ ಇರ್ತಾರ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ, ಸರಿನಪ್ಪ ಆಯ್ತು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಿಮ್ ಧೋನಿ ಕರ್ಕೊಂಡ್ ಬಂದೆ ಆಡ್ಸು ಅಂತ ಹೇಳ್ಬಿಟ್ಟು ಕಳಿಸ್ದೆ.